ಆಪರೇಷನ್ ಸಿಂಧೂರ ಭಾರತದ ಶಕ್ತಿಯ ಪ್ರತೀಕ. ಭಾರತವನ್ನ ಕೆಣಕಿದ್ರೆ ಅದು ಯಾರೇ ಆಗ್ಲಿ ಸುಮ್ಮನೆ ಬಿಡೋದಿಲ್ಲ ಎನ್ನುವ ಸ್ಪಷ್ಟ ಸಂದೇಶವನ್ನ ನಮ್ಮ ಸೇನೆ ಸಾರಿದೆ. ಆದ್ರೆ ಇದಕ್ಕೂ ಮೊದಲು ಅಂದ್ರೆ 25 ವರ್ಷಗಳ ಹಿಂದೆ ಭಾರತೀಯ ಭದ್ರತಾ ಪಡೆ ನಡೆಸಿದ ಕಾರ್ಯಾಚರಣೆಯ ಕತೆ ಕೇಳಿದ್ರೆ ನೀವು ನಿಬ್ಬೆರಗಾಗ್ತೀರಾ. ಈ ಶತ್ರುಗಳ ಸಂಹಾರ ನಡೆದಿದ್ದು ಭಾರತದ ಗಡಿ ಭಾಗದಲ್ಲಿ ಅಲ್ಲ, ಬದಲಿಗೆ ಭಾರತದಿಂದ 10,000 ಕಿಲೋಮೀಟರ್ ದೂರದಲ್ಲಿ. ಅಂದು ವಿಶ್ವ ಮಟ್ಟದಲ್ಲಿ ಭಾರತವನ್ನ ಮುಟ್ಟಿದ್ರೆ ತಟ್ಟಿ ಬಿಡ್ತೇವೆ ಎನ್ನುವಂತ ಸಂದೇಶವನ್ನ ಸಾರಲಾಗಿತ್ತು. ಹಾಗಾದ್ರೆ ಆ ರೋಚಕ ಕಾರ್ಯಾಚರಣೆ ಯಾವುದು? ವಿದೇಶಿ ನೆಲದಲ್ಲಿ ನಿಂತು ನಮ್ಮ ದೇಶ ವೈರಿಗಳ ರುಂಡ ಚೆಂಡಾಡಿದ್ದು ಹೇಗೆ? ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಿಮ್ಮ ಮುಂದೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋ ಕೊನೆ ತನಕ ನೋಡಿ. ಅದು ಪಶ್ಚಿಮ ಆಫ್ರಿಕಾದ ಸಿಯೆರಾ ಲಿಯೋನಾ ಪ್ರದೇಶ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆ ನಡೀತಾ ಇದ್ದ ಸಂದರ್ಭ ಕ್ರಾಂತಿಕಾರಿ ಯುನೈಟೆಡ್ ಫ್ರಂಟ್ ಅಂದ್ರೆ RUF ಬಂಡುಕೋರರು ವಿವಿಧ ಪ್ರದೇಶಗಳ 222 ಸೈನಿಕರು ಮತ್ತು 11 ಮಿಲಿಟರಿ ವೀಕ್ಷಕರನ್ನ 233 ದಿನಗಳ ಕಾಲ ಬಂಧನದಲ್ಲಿ ಇಟ್ಟಿದ್ರು. ವಿಶ್ವದ ಹಲವು ರಾಷ್ಟ್ರಗಳ ಸೈನಿಕರನ್ನ ಬಂಡುಕೋರರು ಒತ್ತೆಯಾಳಾಗಿ ಇರಿಸಿಕೊಂಡಿದ್ರು. ಈ ವೇಳೆ ಭಾರತ ಹೊರತುಪಡಿಸಿ ಎಲ್ಲಾ ರಾಷ್ಟ್ರಗಳು ಶರಣಾದ್ವು. ಬಂದಿ ಆಗಿದ್ದವರಿಗೆ ಸಿಗ್ತಾ ಇದ್ದಿದ್ದು ಬರೀ 2 ಹೊತ್ತು ಊಟ ಮಾತ್ರ. ಅಕ್ಷರಶಃ ನರಕದ ದಿನಗಳದು. ಬಂಡುಕೋರರು ಕೊಟ್ಟ ಚಿತ್ರಹಿಂಸೆಗಳು ಒಂದೆರಡಲ್ಲ. ಈ ಸಂಕಷ್ಟದ ಸಂದರ್ಭದಲ್ಲಿ ಎಲ್ಲರ ಜೀವ ಉಳಿಸಿದ್ದು ಭಾರತೀಯ ಸೇನೆ. ಎಸ್, ಇದು ನಮ್ಮ ಭಾರತೀಯ ಸೇನೆಯ ತಾಕತ್ತು, ನಮ್ಮ ಯೋಧರ ಸಾಹಸ ಮತ್ತು ಶಕ್ತಿ. ಅಂದು ಭಾರತೀಯ ಸೇನೆ ಮೇಜರ್ ರಾಜ್ಪಾಲ್ ಪುನಿಯಾ ನೇತೃತ್ವದ ಒಂದು ಸೇನಾ ತುಕಡಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಭಾಗವಾಗಿ ಸಿಯೆರಾ ಲಿಯೋನ್ಗೆ ತೆರಳಿತ್ತು. ಮೇಜರ್ ಪುನಿಯಾ ಮತ್ತು ಭಾರತೀಯ ಸೈನಿಕರು RUF ಬಂಡುಕೋರರ ವಿರುದ್ಧ ಹೋರಾಡಿ ವಿಶ್ವಸಂಸ್ಥೆಯ ತುಕಡಿಯನ್ನ ಯಶಸ್ವಿಯಾಗಿ ರಕ್ಷಣೆ ಮಾಡಿತು. ಸಿಯೆರಾ ಲಿಯೋನಿಯಲ್ಲಿ ಶಾಂತಿ ಸ್ಥಾಪನೆಯಲ್ಲೂ ಯಶಸ್ವಿಯಾದ್ರು. 25 ವರ್ಷಗಳ ಹಿಂದೆ ನಡೆದ ಈ ಕಾರ್ಯಾಚರಣೆಯ ಹೆಸರೇ ಆಪರೇಷನ್ ಕೊಕ್ರಿ. ಭಾರತೀಯ ಸೇನೆಯ ಗೂರ್ಖಾ ಪಡೆಯ ಸೈನಿಕರು ತಮ್ಮ ಆಕ್ರಮಣಕಾರಿ ಸ್ವಭಾವಕ್ಕೆ ಹೆಸರುವಾಸಿ. ಸಿಯೆರಾ ಲಿಯೋನ್ನ ಘಟನೆ ಅವರ ಶೌರ್ಯವನ್ನ ತೋರಿಸೋಕೆ ಉತ್ತಮ ಅವಕಾಶವಾಗಿತ್ತು. ಯುರೇಷಿಯನ್ ಟೈಮ್ಸ್ ವರದಿ ಪ್ರಕಾರ ಶಾಂತಿ ಒಪ್ಪಂದದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದ ಬಂಡುಕೋರರ ಸಾವಿನಿಂದ ವಿವಾದ ಉಂಟಾಯಿತು. ಆಗ ದಕ್ಷಿಣ ಕೊರಿಯಾದ ಶಾಂತಿ ಪಾಲಕರು ಬಂಡುಕೋರರ ಮೇಲೆ ಗುಂಡು ಹಾರಿಸಿದ್ರು. ಇದರ ಪರಿಣಾಮ ಕೈಲಾಹುನ ಭಾರತೀಯ ಶಿಬಿರದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲಕರೆಲ್ಲರೂ ಶರಣಾಗುವಂತೆ RUF ಬೆದರಿಸಿತು. ಆದ್ರೆ ಗೂರ್ಖಾ ಸೈನಿಕರು ಶಸ್ತ್ರಾಸ್ತ್ರಗಳನ್ನ ಕೆಳಗಿಡೋಕೆ ನಿರಾಕರಿಸಿದ್ರು. ಇದರಿಂದ ಸೈನಿಕರ ರಕ್ಷಣೆಗಾಗಿ ಆರಂಭಿಸಲಾದ ಈ ಕಾರ್ಯಾಚರಣೆ ಹೆಸರೇ ಆಪರೇಷನ್ ಕೊಕ್ರಿ. ಈ ಕುರಿತು ಭಾರತೀಯ ಸೇನೆಯ ಮಾಜಿ ಮುಖ್ಯಸ್ಥ ಜನರಲ್ JJ ಸಿಂಗ್ ಅವರು ಭಾರತೀಯ ಸೈನಿಕರು ಹೇಳಿತನಕ್ಕಿಂತ ಸಾವನ್ನ, ದಿನಕ್ಕೆರಡು ಊಟಕ್ಕಿಂತ ಸ್ವಾಭಿಮಾನವನ್ನ ಮತ್ತು ಸ್ವತಂತ್ರಕ್ಕಿಂತ ಗೌರವವನ್ನ ಆರಿಸಿಕೊಂಡರು ಅಂತ ಹೇಳಿದ್ರು. ಸಿಯೆರಾ ಲಿಯೋನ್ ದೇಶವು 8 ವರ್ಷಗಳಿಂದ RUF ಬಂಡುಕೋರರ ಗುಂಪಿನಿಂದ ಉಂಟಾದ ಅಂತರ್ಯುದ್ಧದಲ್ಲಿ ಸಿಲುಕಿತ್ತು. ಇದಾದ ನಂತರ 1999ರಲ್ಲಿ RUFನೊಂದಿಗೆ ಲೆಮೋ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿ ಬಂಡುಕೋರರು ತಮ್ಮ ಶಸ್ತ್ರಾಸ್ತ್ರಗಳನ್ನ ವಿಶ್ವಸಂಸ್ಥೆಯ ಪಡೆಗಳಿಗೆ ಒಪ್ಪಿಸೋಕೆ ಒಪ್ಕೊಂಡ್ರು. ಅದರಂತೆ ಈ ಪ್ರಕ್ರಿಯೆಯನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಭಾರತೀಯ ಸೇನೆಗೆ ವಹಿಸಲಾಗಿತ್ತು. ಹಾಗಾಗಿ ಭಾರತೀಯ ಸೇನಾ ತುಕಡಿ ಕೈಲಾಹುನ್ ನಗರದಲ್ಲಿ ನೆಲೆಗೊಂಡಾಗ ಬಂಡಾಯ ನಾಯಕರು ಮೇಜರ್ ರಾಜ್ಪಾಲ್ ಪುನಿಯಾ ಅವರನ್ನ ಶಸ್ತ್ರಾಸ್ತ್ರ ಹಸ್ತಾಂತರದ ಮಾತುಕತೆಗಂತ ಕರ್ಕೊಂಡು ಹೋದ್ರು. ಆದ್ರೆ ಅವರನ್ನ ತಮ್ಮ ತುಕಡಿಯಿಂದ ಬೇರ್ಪಡಿಸಿ ಬಂಡುಕೋರರು ಭಾರತೀಯ ಸೈನಿಕರನ್ನ ಶರಣಾಗೋಕೆ ಒತ್ತಾಯಿಸಿದ್ರು. ಜೊತೆಗೆ ಬಂಡುಕೋರರ ಕ್ಯಾಪ್ಟನ್ ಸುನಿಲ್ ಅವರನ್ನ ಮಾನವ ಗುರಾಣಿಯಂತೆ ಬಳಸಿಕೊಂಡು ಗೂರ್ಖಾ ಸೈನಿಕರಿಗೆ ಶರಣಾಗುವಂತೆ ಒತ್ತಡ ಹೇರಿದ್ರು. ಆದ್ರೆ ಕ್ಯಾಪ್ಟನ್ ಸುನಿಲ್ ತನ್ನ ಮೇಲೆ ಗುಂಡು ಹಾರಿಸಿದ್ರು. ಯಾರು ಶಸ್ತ್ರಾಸ್ತ್ರಗಳನ್ನ ಕೆಳಗಿಡೋದಿಲ್ಲ, ನಮ್ಮ ತ್ರಿವರ್ಣ ಧ್ವಜದ ಗೌರವವನ್ನ ಯಾವುದೇ ಸಂದರ್ಭದಲ್ಲೂ ಕಡಿಮೆ ಮಾಡಬಾರ್ದು ಅಂತ ದೃಢವಾಗಿ ನಿಶ್ಚಯ ಮಾಡಿಬಿಟ್ರು. ಇನ್ನೊಂದೆಡೆ ಇತರ ವಿಶ್ವಸಂಸ್ಥೆಯ ಶಾಂತಿ ಪಾಲಕರು ಅಂದ್ರೆ ವಿಶ್ವದ ಇತರ ದೇಶಗಳ ಸೈನಿಕರು RUFಗೆ ಶರಣಾಗಿದ್ರು. ಗೂರ್ಖಾ ಸೈನಿಕರು ಮಾತ್ರ ಶರಣಾಗ್ಲಿಲ್ಲ. ಜೊತೆಗೆ ಬಂಡುಕೋರರ ಪಡೆಗಳು ವಿಶ್ವಸಂಸ್ಥೆಯ ಒಂದು ಹೆಲಿಕಾಪ್ಟರ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡ್ರು. ನಂತರ ಭಾರತ 75 ದಿನಗಳ ಕಾಲ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಸೈನಿಕರ ಬಿಡುಗಡೆಗೆ ಪ್ರಯತ್ನವನ್ನು ನಡೆಸಿತು. ಆದರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಬಲಪ್ರಯೋಗವನ್ನ ತಪ್ಪಿಸಿದ್ರಿಂದ ಮತ್ತು ಅದರಿಂದ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಕೋಫಿ ಅನ್ನಾನ್ ಪಶ್ಚಿಮ ಆಫ್ರಿಕಾದವರಾಗಿದ್ದರಿಂದ ಕಾರ್ಯಾಚರಣೆಯ ಸಿದ್ಧತೆಗಳು ಜಟಿಲಗೊಂಡವು. ಇದರೊಂದಿಗೆ ಭಾರತದಲ್ಲಿ ಸೈನಿಕರ
ದೀರ್ಘಕಾಲದ ಬಂಧನದಿಂದ ತೀವ್ರ ಅಸಮಾಧಾನ ಉಂಟಾಗಿತ್ತು. ಆ ಕಾರಣದಿಂದ ಭಾರತೀಯ ಸೇನೆ 120 ಕಮಾಂಡೋ ಸೈನಿಕರ ತುಕಡಿಯನ್ನ ರಕ್ಷಣಾ ಕಾರ್ಯಾಚರಣೆಗೆ ಇಳಿಸಿತು. ಇನ್ನು ಬಂಡುಕೋರರ ವಿರುದ್ಧ ಕಾರ್ಯಾಚರಣೆ ಪ್ರಾರಂಭವಾದ ಕೆಲವೇ ಗಂಟೆಗಳಲ್ಲಿ ಗೂರ್ಖಾ ಸೈನಿಕರು RUFನ ಶಸ್ತ್ರಾಸ್ತ್ರಗಳನ್ನ ನಾಶಪಡಿಸಿ ಕೇವಲ 24 ಗಂಟೆಯಲ್ಲೇ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು. ಆದರೆ 7 ಭಾರತೀಯ ಸೈನಿಕರು ಗಾಯಗೊಂಡ್ರು. ಇದರೊಂದಿಗೆ 34 ಬಂಡುಕೋರರ ಉಸಿರು ನಿಲ್ಲಿಸಿತ್ತು ಭಾರತೀಯ ಸೇನೆ. ಈ ಆಪರೇಷನ್ ಕುಕ್ರಿ ಬಂಡುಕೋರರಿಗೆ ಬಲವಾದ ಸಂದೇಶವನ್ನು ನೀಡಿತು. ಈ ಧೈರ್ಯಶಾಲಿ ಕಾರ್ಯಾಚರಣೆ ಭಾರತದಿಂದ 10,000 ಕಿಲೋಮೀಟರ್ ದೂರದಲ್ಲಿ ನಡೆದಿದ್ದು. ಇದರ ಗೌರವಾರ್ಥವಾಗಿ ಸಿಯೆರಾ ಲಿಯೋನ್ ಜನರು ಮೋವಾ ನದಿಯ ದಡದಲ್ಲಿ ಕುಕ್ರಿ ಯುದ್ಧ ಸ್ಮಾರಕವನ್ನು ನಿರ್ಮಿಸಿದ್ರು. ಇದರೊಂದಿಗೆ ಮೇಜರ್ ರಾಜ್ಪಾಲ್ ಪುನಿಯಾ ಅವರು ಭಾರತೀಯ ಸೇನೆಯಲ್ಲಿ ಮೇಜರ್ ಜನರಲ್ ಹುದ್ದೆಗೇರಿದ್ರು. ನಂತರ ಅವರು ಆಪರೇಷನ್ ಕುಕ್ರಿ ವಿಶ್ವಸಂಸ್ಥೆಯ ಭಾಗವಾಗಿ ಭಾರತೀಯ ಸೇನೆಯ ಅತ್ಯಂತ ಯಶಸ್ವಿ ಕಾರ್ಯಾಚರಣೆ ಹಿಂದಿನ ನಿಜವಾದ ಕಥೆಯಂತ ಪುಸ್ತಕವನ್ನ ಬರೆದ್ರು.